ಈಗ ನನಗೆ ಸಿದ್ದರಾಮಯ್ಯನವ್ರ ಆಶೀರ್ವಾದ ಅಂತೇಳಿ ನನ್ನ ರಾಹುಲ್ ಗಾಂಧಿ ಅವ್ರನ್ನ ಬೈಬೋದಾ ಇಲ್ಲ ಅವರ ನಡವಳಿಕೆ ನಾನು ಟೀಕೆ ಮಾಡ್ಬೋದಾ? ಇನ್ನೇನು ಅಂತ ಅವ್ರನ್ನ ಯಾಕೆ ತೆಗೆದ್ರು? ಮತ್ತೆ ಈಗ ನಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಯಾವುದೋ ಒಂದು ವಿಚಾರ ತೆಗೆದುಕೊಂಡು ಈ ದೇಶದಲ್ಲಿ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಉಡಾಫೆಯಾಗಿ ಮಾತಾಡ್ತಕ್ಕಂಥದ್ದು ಎಷ್ಟು ಸೂಕ್ತ? ರಾಹುಲ್ ಗಾಂಧಿ ಅವ್ರ ಬಗ್ಗೆ, ಹೈಕಮಾಂಡ್ ಬಗ್ಗೆ, ಅಥವಾ ಅವ್ರ ನಿಲುವಿನ ಬಗ್ಗೆ ಉಡಾಫೆಯಾಗಿ ಮಾತಾಡ್ತಕ್ಕಂಥದ್ದು ಸೂಕ್ತನಾ? ನನಗೆ ಡಿ ಕೆ ಶಿವಕುಮಾರ್ ಅವರೇ, ನನಗೆ ಸಿದ್ದರಾಮಯ್ಯನವರೇ ಅಂತ ಹೇಳ್ಬಿಟ್ಟು ನಾನು ಏನ್ ಬೇಕಾದ್ರೂ ಮಾತಾಡ್ಬೋದು. ಹಾಗಾದ್ರೆ ನಾನೊಂದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ನು, ನಾನು ನನ್ನ ಇತಿಮಿತಿನೆಲ್ಲ ಮಾತಾಡಬೇಕು. ಯಾಕೆ ಬೇಕಾಗಿತ್ತು ಅದ್ರ ವಿಚಾರ? ಪಾದಯಾತ್ರೆ ವಿಚಾರ, ಇನ್ನೊಂದು ವಿಚಾರ, ರಾಜಣ್ಣ ಅವ್ರಿಗೆ ಯಾಕೆ ಬೇಕಾಗಿತ್ತು ಅಂತ ನಾನು ಕೇಳುದು. ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೆ ಪಕ್ಷ ಮತ್ತೆ ಸರ್ಕಾರದ ಜವಾಬ್ದಾರಿ, ಹೈಕಮಾಂಡ್ ಕೂಡ ಜವಾಬ್ದಾರಿ ಕೊಟ್ಟ ಮೇಲೆ ಆ ಇಲಾಖೆನ ನಿಭಾಯಿಸಬೇಕೇ ವಿನಃ ಅದ್ ಬಿಟ್ಟು ಅನವಶ್ಯಕವಾದಂತ ವಿಚಾರಗಳನ್ನ ಮಾತಾಡಕ್ಕೆ ದೊಡ್ಡ ದೊಡ್ಡ ಮುಖಂಡರುಗಳವ್ರೆ. ಅದನ್ನ ಮಾತಾಡ್ಕೊಡ್ಲಿಕ್ಕೆ, ಅರಗಿಸ್ಲಿಕ್ಕೆ, ಅದನ್ನ ಜನಗಳಿಗೆ ವಿಷಯವನ್ನು ತಲುಪಿಸಲಿಕ್ಕೆ ದೊಡ್ಡ ದೊಡ್ಡ ಮುಖಂಡರು ಮಾತಾಡ್ಕೋತಾರೆ. ಮುಖ್ಯಮಂತ್ರಿ ಅವರೇ, ಉಪಮುಖ್ಯಮಂತ್ರಿ ಅವರೆಲ್ಲ ಮಾತಾಡ್ಕೋತಾರೆ. ನಮ್ಗೆ ಕೆಲಸ ಏನು? ನಮ್ಗೆ ಈಗ ಈ ಇಲಾಖೆ ನೀನ್ ನೋಡ್ಕೊಳಪ್ಪ ಅಂತ ಕೊಟ್ಟವ್ರೆ. ನಾವೇ ಇಲಾಖೆ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ ಅಲ್ವಾ? ಅದ್ಬಿಟ್ಟು ಅನವಶ್ಯಕವಾಗಿ ಟೀಕೆ ಮಾಡ್ತಕ್ಕಂಥದ್ದು, ನಾನು ಮುಖ್ಯಮಂತ್ರಿಗಳನ್ನ ಮನವೊಲಿಸಬೇಕು ಅಂತ ಹೇಳಿ ಏನೇನೋ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು, ಸುರ್ಜೇವಾಲಾ ಅವ್ರು ಬಂದ್ರೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಕ್ಕಂಥದ್ದು, ವೇಣುಗೋಪಾಲ್ ಅವ್ರು ಬಂದ್ರೆ ಕೆಟ್ಟದಾಗ ಮಾತಾಡ್ತಕ್ಕಂಥದ್ದು, ಯಾರೋ ಬಿಜೆಪಿ ಅವ್ರು ಮಾತಾಡ್ದಂಗೆ ನೀವು ಮಾತಾಡಿದ್ರೆ ನಮ್ಮ ಪಕ್ಷದ ಶಿಸ್ತು ಏನಾಗ್ತದೆ? ಈ ವಿಚಾರವಾಗಿ ನಾನು ಹೇಳಿರ್ತಕ್ಕಂಥದ್ದು. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನಾನು ಮಾಡ್ತೀನಿ. ನೋಡ್ರಿ, ರಾಜಣ್ಣ ಅವ್ರದ್ದು ಸಹಕಾರ ಇಲಾಖೆ, ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷ ಯಾರ್ರಿ? ಯಾವ ಪಾರ್ಟಿಯವರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು? ಬಿಜೆಪಿ ಅವರು. ರಾಜಣ್ಣ ಅವರು ಯಾವ ಹಿತಾಸಕ್ತಿಯೊಂದಿಗೆ ಅವ್ರನ್ನ ಉಳಿಸ್ಕೊಂಡವ್ರೆ ಅಂತ ದಯಮಾಡಿ ಹೇಳಿ ಬಹಿರಂಗ ಪಡಿಸ್ಬೇಕು. ಯಾತಕ್ಕೋಸ್ಕರ ಮುಖ್ಯಮಂತ್ರಿಗಳು ಅನೇಕ ಬಾರಿ ಹೇಳಿದ್ರು ಬದಲಾವಣೆ ಮಾಡಪ್ಪ, ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತನಿಗೆ ಅಥವಾ ನಮ್ಮ ಪಕ್ಷದ ಮುಖಂಡನಿಗೆ ಯಾರಿಗಾರ ಮಾಡೋಣ ಅಂದ್ರೆ ಯಾತಕ್ಕೋಸ್ಕರ ಉಳಿಸ್ಕೊಂಡ್ರೆ? ಭ್ರಷ್ಟಾಚಾರದ ಬಗ್ಗೆ ಮಾತಾಡೋ ವಿಚಾರಕ್ಕೆ ಈ ವಿಚಾರ ಇರ್ತದೆ. ನಾನು ಯಾಕೆ ಉಳಿಸ್ಕೊಂಡ್ರು ಅವ್ರನ್ನ? ಯಾರೋ ನಮ್ಮ ಪಕ್ಷದಲ್ಲಿ ಒಬ್ಬ ಇರ್ತಕ್ಕಂಥ ಒಬ್ಬ MLA ನೋ MLC ನೋ ಅಥವಾ ಒಬ್ಬ ಕಾರ್ಯಕರ್ತನೋ ನೀನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನ್ ಮಾಡ್ಬೋದಾಗಿತ್ತಲ್ಲ. ನಮಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನ್ ಮಾಡ್ತಕ್ಕಂಥ ಶಕ್ತಿ ಇದ್ರೂ ಕೂಡ ರಾಜಣ್ಣವರು ಯಾತಕ್ಕೋಸ್ಕರ ಉಳಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ದಯಮಾಡಿ ಅವರೇ ಹೇಳ್ಬೇಕು. ಅವರು ಅವ್ರ ಪುತ್ರರತ್ತ ದಯಮಾಡಿ ಅದನ್ನ ಹೇಳ್ಬೇಕು, ಯಾಕೆ ಉಳಿಸ್ಕೊಂಡ್ರು ಅಂತೇಳಿ. ಈಗ ಪ್ರತಿಯೊಬ್ಬನು ಕೂಡ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಪ್ರತಿಯೊಬ್ಬ ಕಾರ್ಯಕರ್ತನು ಯಾಕೆ ಕಷ್ಟಪಡ್ತಾನೆ ಅಂತಂದ್ರೆ, ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ನಮಗೂ ಯಾವ್ದಾರ ಒಂದು ಅಧಿಕಾರ ಸಿಗ್ಲಿ ಅಂತಕ್ಕಂಥ ಯಾರೋ ಏನ್ ಸನ್ಯಾಸಿಗಳಲ್ಲ ಅಲ್ವಾ? ಅಂತ ಸಂದರ್ಭದಲ್ಲಿ ನೀವು ಯಾತಕ್ಕೋಸ್ಕರ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನ ನೀವು ಉಳಿಸ್ಕೊಂಡ್ರಿ ಅಂತ ದಯಮಾಡಿ ಹೇಳ್ಬೇಕು ಅವರೇನೆ. ಮುಖ್ಯಮಂತ್ರಿಗಳು ಕರೆದಿ ಬೇಡ ಇದನ್ನ ತೀರ್ಮಾನ ತಗೋದು ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳನ್ನ ಮಾತನ್ನು ಧಿಕ್ಕರಿಸಿ ಇದರ ಸ್ಪಷ್ಟೀಕರಣ ಕೊಡ್ಲಿ. ಇಲ್ಲ ನನಗೆ ಮುಖ್ಯಮಂತ್ರಿಗಳ ನನ್ಗೆ ಅವರೇ ಆದೇಶ ಕೊಟ್ಟಾರೆ ಇವನ್ನೇ ಮುಂದುವರಿಸುವಂತ, ಅದನ್ನ ಸ್ಪಷ್ಟೀಕರಣ ಕೊಡ್ಲಿ ಅವರು. KMF ವಿಚಾರದಲ್ಲಿ ಏನಾಗೈತೆ ಅಂತ ನನಗೆ ಗೊತ್ತಿಲ್ಲ. ಈಗ KMF ಇತ್ತೀಚೆಗೆ ಬಂದಿರತಕ್ಕಂಥ ಬೆಳವಣಿಗೆ ಅದು. ಈಗ ಯಾರು ಅನುಭವಿಸ್ಲಿ, ನಮ್ಮ ಪಕ್ಷದ ಶಾಸಕ ಆಗ್ಲಿ, ನಮ್ಮ ಪಕ್ಷದ MLC ಆಗ್ಲಿ, ಇಲ್ಲ ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಧಿಕಾರ ಅನುಭವಿಸ್ಲಿ ಅವಕಾಶ ಸಿಕ್ತಾಗ. ಈಗ ನಮ್ಮ ಸರ್ಕಾರ ಇದೆ, ನಮಗೆ ಮೆಜಾರಿಟಿ ಇದೆ, ಇಷ್ಟಿದ್ರು ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನ ಯಾಕೆ ಇದುವರೆಗೂ ಚೇಂಜ್ ಮಾಡಿಲ್ಲ ಅಂತಕ್ಕಂಥದ್ದಕ್ಕೆ ನಮ್ಮ ರಾಜಣ್ಣ ಅವರೇ ಪ್ರತಿಕ್ರಿಯೆ ಕೊಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.